ನಮಸ್ತೆ ಮಾತೃಭೂಮಿ. ಆಯುರ್ಪಾಂಚಜನ್ಯದ ಪ್ರೀತಿಯ ವೀಕ್ಷಕರಿಗೆ ಈ ವಿಡಿಯೋ ಮುಗಿಯೋದರೊಳಗಾಗಿ ನಿಮ್ಮ ವಯಸ್ಸನ್ನೇ ತಡೆದು ನಿಲ್ಲಿಸುವ ಉಪಾಯಗಳನ್ನೊಳಗೊಂಡ ಮಾಹಿತಿ ಭರಿತ ಸಂಚಿಕೆಗೆ ಸ್ವಾಗತ. ಟೈಮ್ ಟ್ರಾವೆಲ್ ಸಾಧ್ಯವೇ? ವೀಕ್ಷಕರೇ, ಫಿಸಿಕ್ಸ್ನ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿಯ ಪ್ರಕಾರ ಸ್ಪೀಡ್ ಆಫ್ ಲೈಟ್ಗೆ ಹತ್ತಿರ ಹೋದರೆ ಟೈಮ್ ಡೈಲೇಷನ್ ಆಗಿ ನಾವು ಸ್ಲೋ ಆಗಿ ವಯಸ್ಸಾಗುತ್ತೇವೆ. ಇದು ಥಿಯರಿಟಿಕಲ್ ಆಗಿ ಒಪ್ಪಬಹುದು. ಆದರೆ ಬ್ಯಾಕ್ವರ್ಡ್ ಟೈಮ್ ಟ್ರಾವೆಲ್ ಬಗ್ಗೆ ಯಾವುದೇ ಪ್ರೂಫ್ ಇಲ್ಲ. ಬಹುಶಃ ಇದು ಕೂಡ ಹೈಪೋಥೆಟಿಕಲ್. ಇವತ್ತಿನ ಸಂಶೋಧನೆಗಳವರೆಗೂ ಕಾಲವನ್ನು ಲಿಟರಲಿ ನಿಲ್ಲಿಸುವುದು ಅಥವಾ ಹಿಂದಕ್ಕೆ ಕರೆದುಕೊಂಡು ಹೋಗುವುದು ಪ್ರಾಕ್ಟಿಕಲಿ ಸಾಧ್ಯವಿಲ್ಲ. ಅಷ್ಟಕ್ಕೂ ನಾವು ಹೇಳ್ತಿರೋದು ಈ ಟೈಮ್ ಟ್ರಾವೆಲ್ನ ಬಗ್ಗೆ ಅಲ್ಲ, ಆಯುರ್ವೇದದ ಟೈಮ್ ಟ್ರಾವೆಲ್ ಬಗ್ಗೆ. ಅರೆರೆ, ಇದೇನಪ್ಪ ಆಯುರ್ವೇದದ ಟೈಮ್ ಟ್ರಾವೆಲ್ ಅಂದ್ರ? ಬನ್ನಿ ನೋಡೋಣ. ಆಯುರ್ವೇದ ಲಿಟರಲ್ ಟೈಮ್ ಟ್ರಾವೆಲ್ ಬಗ್ಗೆ ಮಾತನಾಡುವುದಿಲ್ಲ, ಆದರೆ ವಯಸ್ಸಿನಿಂದ ಉಂಟಾಗುವ ಪರಿಣಾಮವನ್ನು ನಿಧಾನಗೊಳಿಸುವ ಬಗ್ಗೆ ಖಂಡಿತ ಮಾತನಾಡುತ್ತದೆ. ಒಬ್ಬ ವ್ಯಕ್ತಿಯು ಮುಪ್ಪಾದರೂ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಯಂಗಾಗಿ ಕಾಣಬಹುದು ಎಂಬುದನ್ನು ಆಯುರ್ವೇದದಷ್ಟು ಕ್ಲಿಯರ್ ಆಗಿ ಬೇರೆ ಯಾವುದೇ ವಿಜ್ಞಾನ ಹೇಳಲ ಸಾಧ್ಯ. ಇದನ್ನೇ ಆಯುರ್ವೇದಿಕ್ ಸೆನ್ಸ್ ನಲ್ಲಿ ಬಯೋಲಾಜಿಕಲ್ ಟೈಮ್ ಸ್ಲೋಯಿಂಗ್ ಅಂತ ಹೇಳಬಹುದು. ಬಯೋಲಾಜಿಕಲ್ ಏಜ್ ವರ್ಸಸ್ ಆಕ್ಚುಯಲ್ ಏಜ್. ನಿಮ್ಮ ಜನ್ಮದಿನದಿಂದ ಕೌಂಟ್ ಆದ ಕ್ಯಾಲೆಂಡರ್ ಏಜ್ ಅನ್ನು ಆಕ್ಚುಯಲ್ ಏಜ್ ಎನ್ನಬಹುದು. ಬಯೋಲಾಜಿಕಲ್ ಏಜ್ ಅಂದರೆ ನಿಮ್ಮ ದೇಹದ ಸೆಲ್ಸ್ ಗಳಿಗೆ ಆದಂತಹ ವಯಸ್ಸು. ಇಲ್ಲಿ ಬಾಡಿ ಸೆಲ್ಸ್, DNA, ಟೀಲೋಮಿಯರ್ ಲೆಂತ್, ಆಕ್ಸಿಡೇಟಿವ್ ಸ್ಟ್ರೆಸ್, ಇಮ್ಯುನಿಟಿ, ಮೆಟಬಾಲಿಸಮ್ ಇವುಗಳನ್ನು ಮೆಷರ್ ಮಾಡಿದಾಗ ಬಾಡೀಸ್ ರಿಯಲ್ ಫಂಕ್ಷನಲ್ ಏಜ್ ಸಿಗುತ್ತದೆ. ರಸಾಯನ ಎಂದರೇನು? ರಸಾಯನಂ ನಾಮ ಆಯುಮೇಧ ಬಲವರ್ಣಕರಂ ಚ. ಆಯುಷ್ಯ, ಮೇಧಸ್ಸು, ಬಲ, ವರ್ಣ, ಧಾತು ಪುಷ್ಟಿ ಕೊಡೋ ಚಿಕಿತ್ಸೆಯೇ ರಸಾಯನ. ರಸಾಯನ ಚಿಕಿತ್ಸೆಯಲ್ಲಿವೆ ಹಲವು ವಿಧಗಳು. ಹೌದು ವೀಕ್ಷಕರೇ, ಅದರಲ್ಲಿ ಕುಟಿಪ್ರಾವೇಶಿಕ ರಸಾಯನವು ಬಹಳ ಶಕ್ತಿಶಾಲಿ. ಜೀವನ ಪುನರುಜ್ಜೀವನ ಅರ್ಥಾತ್ ರಿವರ್ಸ್ ಏಜಿಂಗ್ ಅನ್ನು ಉಂಟು ಮಾಡುವ ಪರಿಣಾಮವನ್ನು ಹೊಂದಿದೆ. ಇನ್ನು ಈ ಕ್ರಿಯೆಯಲ್ಲಿ ಸಂಪೂರ್ಣ ಐಸೋಲೇಷನ್, ಬಹಳ ಕಟ್ಟುನಿಟ್ಟಾದ ಆಹಾರ ನಿಯಮ, ನಿರ್ದಿಷ್ಟ ಮತ್ತು ನಿಯಂತ್ರಿತ ವಾತಾವರಣವನ್ನು ಒದಗಿಸಿ ಪ್ರತ್ಯೇಕ ಕೋಣೆಯಲ್ಲಿ ವ್ಯಕ್ತಿಯನ್ನು ಇರಿಸಲಾಗುತ್ತದೆ. ಇದರ ಉದ್ದೇಶ ದೇಹ ಕೋಶಗಳ ಪುನರುತ್ಪತ್ತಿ, ವಯೋವೃದ್ಧಿಯನ್ನು ನಿಧಾನಗೊಳಿಸುವುದು, ದೀರ್ಘಾಯುಷ್ಯವನ್ನು ಕಲ್ಪಿಸುವುದಾಗಿದೆ. ವಾತ ಆತಪಿಕ ರಸಾಯನ. ದೈನಂದಿನ ಜೀವನದಲ್ಲಿ ಮಾಡಬಹುದಾದ ರಸಾಯನ ಕ್ರಿಯೆಯೇ ಈ ವಾತ ಆತಪಿಕ. ಸಾಮಾನ್ಯ ಜೀವನ ಶೈಲಿ ಮುಂದುವರಿಸಿಕೊಂಡೇ ರಸಾಯನ ಔಷಧಿ, ಘೃತ, ಕಷಾಯವನ್ನು ಸೇವನೆ ಮಾಡುವಂಥದ್ದು. ಇಂದಿನ ಜನರೇಷನ್ ಇದನ್ನು ಬಹು ಸುಲಭವಾಗಿ ಮಾಡಬಹುದಾಗಿದೆ. ಇದು ಅತ್ಯಂತ ಪ್ರಾಯೋಗಿಕ ಕೂಡ ಹೌದು. ಅಲ್ಲದೆ ಎಲ್ಲರೂ ಅನುಸರಿಸಬಹುದಾದ ವಿಧಾನ. ಮೇಧ್ಯ ರಸಾಯನ, ಮೆಮೊರಿ ಬೂಸ್ಟರ್ ರಸಾಯನ ಮತ್ತು ಮನಸ್ಸಿನ ಶಕ್ತಿಗೆ ಬೇಕೇ ಬೇಕು ನಮ್ಮ ಮೇಧ್ಯ ರಸಾಯನ. ಮುಖ್ಯವಾದ 4 ಮೇಧ್ಯ ಔಷಧಿಗಳೆಂದರೆ ಸ್ಮರಣೆ ಮತ್ತು ಏಕಾಗ್ರತೆಗೆ ಶಂಖಪುಷ್ಪಿ, ಮೆದುಳಿನ ನರಕೋಶಗಳ ರಕ್ಷಣೆಗೆ ಬ್ರಾಹ್ಮಿ, ನರಮಂಡಲಕ್ಕೆ ಬಲ ತುಂಬುವುದಕ್ಕೆ ಮಂಡೂಕಪರ್ಣಿ, ಮನಃಶಾಂತಿ ಮತ್ತು ಒತ್ತಡ ಕಡಿತಕ್ಕೆ ಯಷ್ಟಿಮಧು ನೆರವಾಗುತ್ತದೆ. ಈ ರಸಾಯನ ಚಿಕಿತ್ಸೆ ವಿದ್ಯಾರ್ಥಿಗಳು, ಒತ್ತಡ ಕೆಲಸವಿರುವವರು, ಹಿರಿಯರಿಗೆ ಬಹಳ ಪ್ರಯೋಜನಕಾರಿ. ಈ ಎಲ್ಲ ರಸಾಯನ ಚಿಕಿತ್ಸೆಗಳನ್ನು ನೀವು ಪಡೆದುಕೊಂಡು ಇದರ ಸಂಪೂರ್ಣ ಲಾಭವನ್ನು ಪಡೆಯಲು ಸಿದ್ಧವಿದ್ದರೆ ಹಿಂದೆ ಕೆಳಗೆ ನೀಡಿರುವ ಸಂಖ್ಯೆಗೆ ಕಾಲ್ ಮಾಡಿ ಆಯುರ್ಪಾಂಚಜನ್ಯದ ನುರಿತ ವೈದ್ಯರ ಸಲಹೆ ಪಡೆಯಿರಿ. ಅನೇಕ ಪ್ರಯೋಜನಗಳನ್ನು ಹೊತ್ತು ನಿಂತ ರಸಾಯನ ಚಿಕಿತ್ಸೆ. ಹೌದು ಮಿತ್ರರೇ, ಈ ಚಿಕಿತ್ಸೆಯಿಂದ ಆಂಟಿ ಏಜಿಂಗ್, ಮೆಮೊರಿ, ಇಂಪ್ರೂವ್ಡ್ ಕಾನ್ಸಂಟ್ರೇಷನ್, ಬೂಸ್ಟೆಡ್ ಇಮ್ಯುನಿಟಿ, ಸ್ಟ್ರೆಂತ್, ಸ್ಟ್ಯಾಮಿನಾ, ಇಂಪ್ರೂವ್ಡ್ ಮೆಟಬಾಲಿಸಮ್, ಗ್ಲೋಯಿಂಗ್ ಸ್ಕಿನ್, ಹೆಲ್ದಿ ಹೇರ್, ಸೆಕ್ಷುವಲ್ ವೈಟಾಲಿಟಿ, ಫಾಸ್ಟೆಸ್ಟ್ ಡಿಸೀಸ್ ರಿಕವರಿಂಗ್ ಕೆಪಾಸಿಟಿ, ಮೆಂಟಲ್ ಕಾಮ್ನೆಸ್, ಸ್ಟ್ರೆಸ್ ರೆಸಿಸ್ಟೆನ್ಸ್ಗಳನ್ನು ಪಡೆಯಬಹುದು. ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ ಪ್ರಮುಖ ಔಷಧಿಗಳ ಭಂಡಾರ. ಆಮಲಕಿ, ಅಶ್ವಗಂಧ, ಗುಡುಚಿ, ಹರಿತಕಿ, ಶಿಲಾಜಿತು, ಬ್ರಾಹ್ಮಿ, ಪಿಪ್ಪಲಿ, ಚವನಪ್ರಾಶ ಹೀಗೆ ಸಾವಿರಾರು ಆಯುರ್ವೇದ ಔಷಧೀಯ ದ್ರವ್ಯಗಳ ಬಳಕೆಯಿಂದ ಈ ಚಿಕಿತ್ಸೆಯನ್ನು ಪಡೆಯಬಹುದು. ಆಧುನಿಕ ಸಂಶೋಧನೆಗಳು ಕೂಡ ಈ ಎಲ್ಲ ಸತ್ಯಗಳನ್ನು ತಮ್ಮ ಭಾಷೆಯಲ್ಲಿ ಮತ್ತೆ ಎಂದು ದೃಢೀಕರಿಸಿವೆ. ರಸಾಯನ ದ್ರವ್ಯಗಳು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು ಕಡಿಮೆ ಮಾಡಿ ದೇಹದ ಜೀವಕೋಶಗಳಲ್ಲಿನ ಟೀಲೋಮಿರೇಸ್ ಎನ್ಸೈಮ್ಗಳನ್ನು ಹೆಚ್ಚಿಸುತ್ತವೆ. ಇದು ಒಬ್ಬ ವ್ಯಕ್ತಿಯು ಯಂಗಾಗಿ ಕಾಣಲು ಸಹಕಾರಿ. ದೇಹದ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ. ಮೈಟೋಕಾಂಡ್ರಿಯಲ್ ATP ಪ್ರೊಡಕ್ಷನ್ ಅನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಎಪಿಜೆನೆಟಿಕ್ ಏಜಿಂಗ್ ಮಾರ್ಕರ್ಸ್ ಗಳನ್ನು ರಿವರ್ಸ್ ಮಾಡುವಷ್ಟು ಶಕ್ತಿಯನ್ನು ಒಳಗೊಂಡಿದೆ. ಆಂಟಿ ಆಕ್ಸಿಡೆಂಟ್ ಎಫೆಕ್ಟ್, ಜೀವಕೋಶಗಳಿಗೆ ಮುಪ್ಪಾಗುವುದನ್ನು ಮುಂದೂಡುವುದು, ಇಮ್ಯುನೋಮಾಡ್ಯುಲೇಷನ್, ನ್ಯೂರೋನಲ್ ರೀಜನರೇಷನ್ ಹೀಗೆ ಹಲವು ಸೆಲ್ಯುಲಾರ್ ಲೆವೆಲ್ಗಳಲ್ಲಿ ರಸಾಯನ
ತನ್ನ ಕೆಲಸವನ್ನು ಪ್ರಭಾವಶಾಲಿಯಾಗಿ ಮಾಡುತ್ತದೆ. ಇನ್ನು ಆಚಾರ್ಯ ಚರಕರ ಪ್ರಕಾರ ಆಚಾರವೇ ಔಷಧ. ಅಂದರೆ ನಮ್ಮ ದೈನಂದಿನ ದಿನಗಳಲ್ಲಿ ನಾವು ಪಾಲಿಸುವ ಸತ್ಕಾರ್ಯಗಳೇ ರಸಾಯನವಾಗಿ ಪ್ರಭಾವ ಬೀರುತ್ತದೆ. ಇನ್ನು ಯಾವುದೇ ರಸಾಯನವನ್ನು ತೆಗೆದುಕೊಳ್ಳುವ ಮುಂಚೆ ದೇಹವನ್ನು ಅದಕ್ಕೆ ಸಿದ್ಧತೆಗೊಳಿಸುವುದು ಮುಖ್ಯ. ಹೀಗಾಗಿ ವೈದ್ಯರು ಮೊದಲು ಪಂಚಕರ್ಮ ಸಹಾಯದಿಂದ ದೇಹ ಶುದ್ಧಿಗೊಳಿಸಿ ದೀಪನಪಾಚನ ದ್ರವ್ಯಗಳನ್ನು ನೀಡಿ ರಸಾಯನ ಚಿಕಿತ್ಸೆಯನ್ನ ಶುರು ಮಾಡುತ್ತಾರೆ. ಹೀಗಾಗಿ ಯಾವುದೇ ರಸಾಯನವನ್ನು ತೆಗೆದುಕೊಳ್ಳುವ ಮುಂಚೆ ಆಯುರ್ವೇದ ವೈದ್ಯರನ್ನ ಸಂಪರ್ಕಿಸಿ. ಇವತ್ತಿನ ಜೀವನ ಶೈಲಿಗೆ ಸಂಜೀವಿನಿಯಾಗಬಲ್ಲ ಏಕೈಕ ಚಿಕಿತ್ಸಾ ವಿಧಾನ ಈ ರಸಾಯನ ಚಿಕಿತ್ಸೆ. ಭವಿಷ್ಯದಲ್ಲಿ ಭಾರತದ, ಪ್ರಪಂಚದ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಲು ಇರುವ ಆಶಾಕಿರಣ ಈ ರಸಾಯನ. ಭಾರತದ ಜಾಗೃತ ಪ್ರಜೆಗಳಾದ ನಾವುಗಳೇ ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಹೋದರೆ ಬೇರಾರು ಅದನ್ನು ಗಮನಿಸುವುದಿಲ್ಲ. ನಮ್ಮ ಆರೋಗ್ಯ ಆಯುರ್ವೇದವನ್ನ ಪಾಲಿಸುವುದರಿಂದ ಮಾತ್ರ ಸ್ವಸ್ಥ ಮತ್ತು ಸಮೃದ್ಧವಾಗಬಲ್ಲದು. ಇದಾಗಿತ್ತು ಮಿತ್ರರೇ ರಸಾಯನ ಚಿಕಿತ್ಸೆಯ ಬಗೆಗಿನ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.